ಶಂಕರ್ ನಾಗ್ ಅಂದರೆ ಫಸ್ಟ್ ನೆನಪಾಗದೆ ಟೈಮ್, ಬೇರೆ ಏನೂ ಇಲ್ಲ. ಅರ್ಧ ಗಂಟೆ ನೀವು ಬ್ರೇಕ್ ಟೈಮ್ ಕೊಟ್ರೆ ಈ ವಿಲ್ ರನ್ ಟು ಡೂ ಸಮ್ ವರ್ಕ್ ಇನ್ ವಿಧಾನಸೌಧ ಆರ್ ಸಮ್ವೇರ್ ಅಂಡ್ ಕಮ್ ಬ್ಯಾಕ್. ಇವತ್ತಿದ್ದಿದ್ರೆ ಈ ವುಡ್ ಹ್ಯಾವ್ ಬೀನ್ ದಿ ಚೀಫ್ ಮಿನಿಸ್ಟರ್ ಆಫ್ ಅವರ್ ಸ್ಟೇಟ್ ಆಲ್ಸೋ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂದರೆ ಇವತ್ತಿನ ಹುಡುಗಿಯರಿಂದ ಹಿಡಿದು ಹಳೆ ಕಾಲದ ಹುಡುಗಿಯರವರೆಗೂ ಕೂಡ ಸಿಕ್ಕಾಪಟ್ಟೆ ಫೇವ್ರೇಟ್. ಯಾಕಂತ ಹೇಳಿದರೆ ಇವರ ಹಾಡುಗಳು ಅಷ್ಟು ಅದ್ಭುತವಾಗಿದ್ದು ಎವರ್ಗ್ರೀನ್ ಸಾಂಗ್ಗಳಾಗಿದ್ದು. ಈಗ ರವಿಚಂದ್ರನ್ ಸರ್ ಅವರು ಯಾವುದೇ ಒಂದು ವೇದಿಕೆಗೆ ಹೋದರೂ ಅಲ್ಲಿ ಹಲವಾರು ಘಟನೆಗಳನ್ನು ಮೆಲುಕು ಹಾಕ್ತಾ ಇರ್ತಾರೆ. ತಮ್ಮ ಹಿರಿಯ ಕಲಾವಿದರ ಜೊತೆಗೆ ನಡೆದಂತಹ ಘಟನೆಗಳನ್ನು ಒಂದೊಂದಾಗಿ ತಿಳಿಸ್ತಾರೆ. ಅದು ಸಿಕ್ಕಾಪಟ್ಟೆ ರೋಮಾಂಚನಕಾರಿಯಾಗಿ ಇರ್ತದೆ. ಹೀಗೆ ಇತ್ತೀಚೆಗೆ ನಡೆದಂತಹ ಜಿ ಕನ್ನಡದಲ್ಲಿ ಪ್ರಸಾರವಾದಂತಹ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ನಿರಂಜನ್ ದೇಶಪಾಂಡೆ ಅವರು ರವಿ ಸರ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಅದ್ಭುತವಾದಂತಹ ಪ್ರಶ್ನೆ. ಕನ್ನಡ ಇಂಡಸ್ಟ್ರಿಯಲ್ಲೇನೆ ಒಂದು ದೊಡ್ಡ ಕನಸನ್ನು ಕಂಡಂತಹ ಒಂದು ದೊಡ್ಡ ನಟ ಹಾಗೂ ದೊಡ್ಡ ಹೆಸರನ್ನು ಮಾಡಿದಂತಹ ನಟ ಶಂಕರ್ ನಾಗ್ ಅವರ ಬಗ್ಗೆ. ರವಿ ಸರ್, ನಿಮಗೆ ಶಂಕರ್ ನಾಗ್ ಅವರ ಬಗ್ಗೆ ಏನು ಗೊತ್ತಿದೆ ಅಂತ ಸ್ವಲ್ಪ ಹೇಳಿ ಅಂತ ಹೇಳಿ ಕೇಳಿದಾಗ ರವಿಚಂದ್ರನ್ ಸರ್ ಅವರು ಒಂದು ಅದ್ಭುತವಾದಂತಹ ಮಾತುಗಳನ್ನು ಹೇಳ್ತಾರೆ ನಮ್ಮ ಶಂಕರ್ ನಾಗ್ ಅವರ ಬಗ್ಗೆ. ರವಿ ಸರ್ ಅವರು ಶಂಕರ್ ನಾಗ್ ಅವರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಅವರ ಜೊತೆಗೆ ಸಿಕ್ಕಾಪಟ್ಟೆ ಒಡನಾಟನೂ ಕೂಡ ನಮ್ಮ ರವಿ ಸರ್ಗೆ ಇತ್ತು. ರವಿಚಂದ್ರನ್ ಸರ್ ಹೇಳೋ ಪ್ರಕಾರ ಶಂಕರ್ ನಾಗ್ ಅವರು ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡದೇ ಇರುವಂತಹ ಮನುಷ್ಯ. ರವಿಚಂದ್ರನ್ ಸರ್ ಪ್ರಕಾರ ಶಂಕರ್ ನಾಗ್ ಅಂದ್ರೇ ಟೈಮ್ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ವಾಕ್ಯ ಹೇಳಬೇಕು ಅಂತ ಹೇಳಿದರೆ ಅವರು ಎಷ್ಟು ಅಬ್ಸರ್ವ್ ಮಾಡಿರ್ತಾರೆ ಅಂತ ಹೇಳಿ ನೀವು ಗಮನಿಸಿ. ಒಂದು ಸ್ವಲ್ಪ ರಜಾ ಸಿಕ್ಕರೆ ತಕ್ಷಣ ಬೇರೆ ಕೆಲಸಕ್ಕೆ ಹೋಗ್ಬಿಡ್ತಿದ್ದಂತಹ ವ್ಯಕ್ತಿತ್ವ ನಮ್ಮ ಶಂಕರಣ್ಣಂದು. ಸೊ ಶನಿವಾರ ಏನಾದರೂ ಅವರಿಗೆ ರಜಾ ಸಿಕ್ಕರೆ ಅವ್ರು ನೆಕ್ಸ್ಟ್ ಸಿಕ್ತಿದ್ದಿದೆ ನಮಗೆ ಸೋಮವಾರ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ಸೊ ಶೂಟಿಂಗ್ನ ಸಮಯದಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕರೂ ಕೂಡ ವಿಧಾನಸೌಧದಲ್ಲಿ ಹೋಗಿ ಬೇರೆ ಏನೋ ಒಂದು ಕೆಲಸವನ್ನು ಮುಗಿಸ್ಕೊಂಡು ಬರುವಂತಹ ವ್ಯಕ್ತಿತ್ವ ಅವರದಾಗಿತ್ತು. ಅಷ್ಟೇ ಅಲ್ಲ, ಇವತ್ತೇನಾದರೂ ಶಂಕರ್ ನಾಗ್ ಅವರು ಬದುಕಿದ್ದಿದ್ರೆ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರ್ತಿದ್ರು ಅನ್ನೋ ಒಂದು ಮಾತನ್ನು ಕೂಡ ರವಿಚಂದ್ರನ್ ಸರ್ ಅವರು ಹೇಳಿದ್ದಾರೆ. ಇದನ್ನು ಕಂಡಂತಹ ಅಲ್ಲೇ ಇದ್ದಂತಹ ಹಲವಾರು ಜನ ಸಿಳ್ಳೆ ಚಪ್ಪಾಳೆಗಳನ್ನು ಹೊಡೆದು ಸಂಭ್ರಮಿಸಿದರು. ಸೊ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಶಂಕರ್ ನಾಗ್ ಅವ್ರನ್ನ ಯಾರು ಹತ್ತಿರದಿಂದ ನೋಡಿದಾರೋ ಎಲ್ಲರೂ ಕೂಡ ಹೇಳೋದು ಒಂದೇ ಮಾತು, ಶಂಕರ್ ನಾಗ್ ಅಂದರೆ ಟೈಮ್ ಅಂದರೆ ಶಂಕರ್ ನಾಗ್ ಅಂತ ಹೇಳಿ. ಅಷ್ಟು ಅದ್ಭುತವಾದ ನಟನನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿಲ್ಲ. ಸೊ ಶಂಕರ್ ನಾಗ್ ಅವ್ರನ್ನ ಯಾರ್ಯಾರು ನೋಡಿದ್ದಾರೆ ಅವರ ಬಾಯಲ್ಲಿ ಶಂಕರ್ ನಾಗ್ ಅವರ ಬಗ್ಗೆ ಒಂದು ಮಾತು ಹೇಳಿ ಅಂತ ಕೇಳಿದರೆ ಸಾಕು, ಎಂತಹ ಅದ್ಭುತವಾದಂತಹ ವಿಚಾರಗಳನ್ನು ಹೇಳ್ತಾರೆ. ಎರಡು ಕೈಯಲ್ಲೂ ಬರೀತಿದ್ದಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ಹಲವಾರು ಯೋಜನೆಗಳನ್ನು ತಲೆಯಲ್ಲಿ ಇಟ್ಕೊಂಡಂತಹ ವ್ಯಕ್ತಿ. ನಮ್ಮ ಬೆಂಗಳೂರಿಗೆ ಮೆಟ್ರೋ ಬರೋದು ಅಥವಾ ನಂದಿ ಹಿಲ್ಸಲ್ಲಿ ಅದೇನೋ ಬೇರೆ ಮಾಡಿಸೋದು, ಬರೀ 30,000ದಲ್ಲಿ ಒಂದು ಮನೆಯನ್ನು ಹಾಗೆ ಥರ್ಮೋಕೋಲ್ ಇಟ್ಕೊಂಡು ತೋರಿಸಿದ್ರು. ಹಾಗೆ ಹೀಗೆ ಅವರ ಡ್ರೈವಿಂಗು ಅದು ಇದು ಅನ್ನೋ ಒಂದು ನೂರಾರು ಸ್ಕಿಲ್ಗಳನ್ನು ಹೊಂದಂತಹ ವ್ಯಕ್ತಿ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಯಾರ್ಯಾರಿಗೆ ಇಷ್ಟ ಎಲ್ಲರೂ ಕೂಡ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅವ್ರ ಬಗ್ಗೆ ನಿಮಗೇನಾದರೂ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡಿ.